ಶಿವಾನಂದ ಹಾಲಾರಿ ಶುರುವಾಗುತ್ತೆ ಈ ಥರ, ಕಲಾಭ್ಯಾಂ ಚೂಡಾಲಂಕೃತ ಶಿವಾಭ್ಯಾಂ ಅಂತ ಹೇಳುತ್ತೆ. ಅಂತ ಹೇಳಿದ್ರೆ ಶಿವ ಮತ್ತೆ ಶಿವಾ ಅಂತ ಎರಡು. ಶಿವ ಅನ್ನೋದು ನಾವು ನೋಡಿದೀವಿ, ಆದ್ರೆ ದೇವಿಗೆ ಇನ್ನೊಂದು ಹೆಸರು ಶಿವಾ ಅಂತ, ದೀರ್ಘ ಸ್ತ್ರೀಲಿಂಗ. ಸೊ ಶಿವ ಮತ್ತೆ ಶಿವಾ ಅನ್ನೋ ಎರಡು ಪದಾರ್ಥಗಳಿದೆಯಲ್ಲ, ಒಂದು ಫೆಮಿನಿನ್ ಮತ್ತೊಂದು ಮ್ಯಾಸ್ಕ್ಯುಲಿನ್ ಪದಾರ್ಥ, ಈ ಎರಡೂ ಪದಾರ್ಥಗಳಿಗೆ ನಮಿಸುತ್ತೇನೆ ಅಂತ ಶುರು ಮಾಡ್ತಾರೆ. ಮೊದಲನೇದಾಗಿ ಆ ಶಿವ ಮತ್ತೆ ಶಕ್ತಿಯ ಪದಾರ್ಥಗಳಿಂದನೇ ಈ ಎಷ್ಟೂ ಜಗತ್ತು ಸೃಷ್ಟಿಯಾಯಿತು. ಹಾಗಾಗಿ ಸೌಂದರ್ಯಲಹರಿ ಶ್ಲೋಕದಲ್ಲಿ ಬಂತು, ಅವಿಕಲ ಸೃಷ್ಟಿಯನ್ನ ಮಾಡ್ತಾನೆ ಶಿವ ಅಂತ. ಅವಿಕಲ ಸೃಷ್ಟಿ ಅಂತ ಹೇಳಿದ್ರೆ ಪ್ರತಿಯೊಂದು ಜಗತ್ತಿನ ಭಾಗಗಳು ಅಥವಾ ಪ್ರತಿಯೊಂದು ಜಗತ್ತಿನ ಎಲ್ಲ ವಸ್ತುಗಳು ಅದು ಅತ್ಯಂತ ಶ್ರೇಷ್ಠವಾದಂಥ ಪದಾರ್ಥಗಳು ಅಂತ. ಅದಕ್ಕಿಂತ ಚೆನ್ನಾಗಿ ತಯಾರು ಮಾಡೋಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಮತ್ತೆ ಎಲ್ಲರ ಶರೀರ, ಇದಕ್ಕಿಂತ ಶ್ರೇಷ್ಠವಾಗಿದ್ದೇನಾದ್ರು ತಯಾರು ಮಾಡೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಆ ಥರ ಶ್ರೇಷ್ಠ ಪದಾರ್ಥ. ಓಕೆನಾ? ಸೊ ಯಾಕೆ ಮೂಗ್ ಯಾಕೆ ಈ ಥರ ಇದೆ, ನನ್ನ ದೇಹದ ಮುಖ ಯಾಕೆ ಈ ಥರ ಇದೆ ಅಂತ ಕೇಳಿದ್ರೆ ದೇರ್ ಇಸ್ ಅ ಸೈನ್ಸ್. ಯಾರಿದನ್ನ ಮಾಡಿಕೊಟ್ರು ಗೊತ್ತಿಲ್ಲ. ಯಾಕೆ ಕಿವಿಗಳು ಮೇಲೇನೆ ಬರಬೇಕು, ಕೆಳಗಡೆ ಯಾಕಿಲ್ಲ? ಕಾಲ್ ಹತ್ರ ಯಾಕಿಲ್ಲ ಕಿವಿ, ಕೈ ಹತ್ರ ಯಾಕಿಲ್ಲ, ಕೂದ್ಲು ಯಾಕಿದೆ ಇಲ್ಲಿ ಅನ್ನೋದ್ರ ತನಕನೂ ಕೂಡ ಒಂದೊಂದು ಅತ್ಯಂತ ವಿಚಿಂತ್ಯ ಮಾಡಿದಂಥ ಪದಾರ್ಥಗಳು ಇದೆಲ್ಲ.